ಬಿ ಕೋದಂಡರಾಮ, ಮೈಸೂರು ಜಿಲ್ಲಾ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಮತ್ತು ಮರ್ಚೆಂಟ್ ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರು, ಮಾಜಿ ಅಧ್ಯಕ್ಷರು, ಮತ್ತು ಫೆಡರೇಷನ್ ಆಫ್ ಕರ್ನಾಟಕ ಸಹಕಾರ ಪಟ್ಟಣ ಬ್ಯಾಂಕ್ಗೆ ಮಾಜಿ ನಿರ್ದೇಶಕ. ಏಕೆಂದರೆ ಈಗ 1 ತಿಂಗಳಾಯಿತು ನಾನು ಪೀರಿಯಡ್ ಮುಗ್ತಿದ್ದೇನೆ. ಈ ರೀತಿಯಲ್ಲಿ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ ಜನಸೇವೆನ. ಇದ್ರ ಜೊತೆಗೆ ಹಿಂದೆ ಒಂದು 10 ವರ್ಷ ಡಾಕ್ಟರ್ ರಾಜ್ಕುಮಾರ್ ಸಂಘದಲ್ಲಿ ನಗರದ ಉಪಾಧ್ಯಕ್ಷನಾಗಿದ್ದೆ ಮತ್ತು ಕನ್ನಡ ಪಕ್ಷದ ರಾಮಮೂರ್ತಿ ಮತ್ತು ಆನಾ ಕೃಷ್ಣಯ್ಯರ ಕನ್ನಡ ಪಕ್ಷದಲ್ಲಿ ಒಂದು 10 ವರ್ಷ ಮೈಸೂರು ನಗರದಲ್ಲಿ ಸೇವೆ ಮಾಡಿ ಗೋಕಾಕ್ ಚಳುವಳಿ ಇವನ್ನೆಲ್ಲ ಭಾರಿ ಅದ್ಧೂರಿಯಾಗಿ ಮಾಡಿ ನಮ್ಮ ನಾಡು ಭಾಷೆಗೆ ಮತ್ತು ನೀರು ಹೋರಾಟಕ್ಕೆ, ಕಾವೇರಿ ಹೋರಾಟಕ್ಕೆ ಬೆಂಬಲ ಕೊಟ್ಟಿದೆ. ಗೋಕಾಕ್ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಹಲವಾರು ಕಾರ್ಯಕ್ರಮಗಳು ಮಾಡಿದೆ. ಈಗ ಈ ಕಾರ್ಯಕ್ರಮ ನಮ್ಮ ಇವರು ಮಾಡ್ತಿದ್ದಾರೆ ತೇಜಸ್ ಅವರು, ನಿಜವಾಗ್ಲೂ ಬರೀ ಸಂತೋಷ. ಏಕೆಂದರೆ ಈ ದೇಶ ಎಲ್ಲ ರೀತಿಯಲ್ಲೂ ಕೆಟ್ಟದಾಗ್ತಿರೋದು. ಯಾಕೆಂದರೆ ನಾವೆಲ್ಲ ದೂರವಾಣಿ ಮತ್ತು ಇದರಲ್ಲಿ ದೂರದರ್ಶನದಲ್ಲಿ ನೋಡ್ತಿದ್ದೀವಿ, ದಿನ ಬೆಳಗಾರೆ ಪೇಪರಲ್ಲಿ ನೋಡ್ತಿದ್ವಿ, ಮಾತಿತ್ತೂರು ಗಲಾಟೆ ಮತ್ತು ಗಾಂಜಾ ಮಾರಾಟ ಇದು ಭಾರಿ ದೊಡ್ಡದಾಗಿದೆ. ಈ ಕುಡ್ತಾನೂ ಅಷ್ಟೇ, ಹಗಲು ರಾತ್ರಿ ಅಂತಲೇ ಕುಡ್ಕೊಂಡು ಬೀದಿನಲ್ಲಿ ರಂಪಾಟ ಮಾಡೋದು. ಯಾವುದಾದ್ರು ಒಂದು ಸಂಘ ಸಂಸ್ಥೆಗಳು ಹೋರಾಟ ಅಂದರೆ ಅದರಲ್ಲೂ, ಮತ್ತು ದೇವಸ್ಥಾನಗಳ ಹೋರಾಟ ಅಂದರೆ ಅದರಲ್ಲೂ ಮುಂಚೂಣಿಯಾಗಿ ಕುಡುಕರೇ ಇರ್ತಾರೆ. ಇದು ತಪ್ಪಬೇಕು. ಯಾಕಂದರೆ ನಮ್ಮ ಒಂದು ಕಾರ್ಯಕ್ರಮಗಳಲ್ಲಿ ದೇವರು ಮತ್ತು ಇದು ದಿನರು ಅಂದರೆ ಎಷ್ಟು ಹಿಂದೆ ಭಕ್ತಿ ಇತ್ತು, ಆ ಭಕ್ತಿ ಹೋಗ್ತಾ ಇದೆ. ಇದರಿಂದ ಭಾರಿ ಕೆಟ್ಟ ಚಟಗಳಿವು. ಉದಾಹರಣೆಗೆ ನಾನೇ ಹೇಳ್ತೀನಿ, ನನಗೆ ಈಗ 78 ವರ್ಷ. ನಾನು ಈ ರೀತಿಯಲ್ಲಿ ಹಲವಾರು ಕಾರ್ಯಕ್ರಮಗಳು ಮಾಡಿ ಹೋರಾಟ ಮಾಡಿ ಬದುಕಬೇಕಾದ್ರೆ ನಮ್ಮ ಶಕ್ತಿ, ನಮ್ಮ ಆರೋಗ್ಯಕ್ಕಾಗಿ ನಾವು ದಯವಿಟ್ಟು ಬಾಳಿ ಬದುಕಬೇಕಾದ್ರೆ, ಮಕ್ಕಳನ್ನ ಪೋಷಣೆ ಮಾಡಬೇಕಾದ್ರೆ ದುಶ್ಚಟವನ್ನು ಬಿಡಬೇಕು. ಅದರಲ್ಲೂ ಮೈಸೂರು ನಿಜವಾಗ್ಲೂ ಭಾರಿ ಚೆನ್ನಾಗಿತ್ತು ಹಿಂದೆ. ಹವಾಗುಣನೂ ಚೆನ್ನಾಗಿತ್ತು, ಮೈಸೂರು ಜನತೆಯೂ ಚೆನ್ನಾಗಿರೋ ಇದ್ದರು. ಇವತ್ತು ಕೂಡ ಅದೇ ರೀತಿ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ಎಲ್ರಿಗೂ ಏನು ಕೆಟ್ಟ ಅಭ್ಯಾಸಗಳಿದೆ, ಗಾಂಜಾ, ಸಿಗರೇಟ್, ಮದ್ಯಪಾನ, ಇವು ಬಿಡಬೇಕು ಅಂತ ಈ ಮುಖಾಂತರ ಸಾರ್ವಜನಿಕರಲ್ಲಿ ಕೋರ್ಕೊಳ್ತೇನೆ. ಇಂತಿ ನಮಸ್ಕಾರಗಳು. ಬಿ ಕೋದಂಡರಾಮ.